ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಸೊ ಎಲ್ಲರಿಗೂ ಸುಸ್ವಾಗತ. ಸೊ ಯುವನಿಧಿ ಸ್ಟೂಡೆಂಟ್ಗಳಿಗೆ ಮತ್ತು ಯುವನಿಧಿ ಫಲಾನುಭವಿಗಳಿಗೆ ಸೊ ಗುಡ್ ನ್ಯೂಸ್. ಅದೇನಪ್ಪ ಅಂತಂದ್ರೆ ಸೊ ಯುವನಿಧಿ ಬಗ್ಗೆ ಏನೊಂದು ಹೊಸ ಅಪ್ಡೇಟ್ ತಂದಿದ್ದೀನಪ್ಪ ಅಂತಂದರೆ, ಸೊ ಯಾರಿಗೆಲ್ಲ ಮಾರ್ಚ್ ಏಪ್ರಿಲ್ ಮೇ ಜೂನ್ ಯಾರಿಗೆ ಅಮೌಂಟ್ ಬಂದಿಲ್ಲ ಸೊ ಅವರೆಲ್ಲ ಈ ವಿಡಿಯೋ ನೋಡಲೇಬೇಕು. ಸೊ ಯಾರ ಸ್ಟೇಟಸ್ಸು ಚೆಕ್ ಮಾಡಿದ್ರೆ DBT ಪುಷ್ಡ್ ಅಥವಾ ಯುವರ್ ಅಪ್ಲಿಕೇಶನ್ ವಿಲ್ ಕಂಪ್ಲೀಟ್ ಆನ್ 180 days ಅಂತ ಬರ್ತಾ ಇದೆ, ಮತ್ತು ಯುವರ್ ಅಪ್ಲಿಕೇಶನ್ DD5 ಪೆಂಡಿಂಗು, DDPO ಪೆಂಡಿಂಗು ಈ ಥರ ಬರ್ತಾ ಇದೆ. ಮತ್ತು ನೀವು ಸಬ್ಲಿಕ್ಷನ್ ಫಾರ್ಮ್ ತುಂಬ್ತಿರಲ್ಲ, ನೀವು ಅಡ್ವಾನ್ಸ್ ತುಂಬಬೇಕಾ, ಅಂದರೆ ಅಮೌಂಟ್ ಬರೋಕ್ಕಿಂತ ಮುಂಚೆ ತುಂಬಬೇಕಾ ಅಥವಾ ಅಮೌಂಟ್ ಬಂದ ಮೇಲೆ ತುಂಬಬೇಕಾ ಅಂತ ಎಲ್ಲ ಕೆಲವೊಂದಿಷ್ಟು ಕ್ವಶನ್ಗಳು ಇರ್ತವೆ. ಸೊ ಅವಕ್ಕೆಲ್ಲ ಒಂದು ಕ್ವಶನ್ಗೆ ಆನ್ಸರ್ ಮಾಡ್ತೀನಿ ಸೊ ಎಲ್ಲ ಈ ವಿಡಿಯೋದಲ್ಲಿ. ಸೊ ಮೊದಲು ಯಾರಾದರೂ ನಮ್ಮ ಚಾನಲ್ಗೆ ಹೊಸಬ್ರಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಯಾಕಪ್ಪ ಅಂತಂದರೆ ನಾವು ಮಾಡ್ತಕ್ಕಂಥ ಎಲ್ಲ ವೀಡಿಯೋಗಳು ಒಂದು ಯೂಸ್ಫುಲ್ ಇರುತ್ತೆ, ಸೊ ಫೇಕಾಗಿರಲ್ಲ. ಸೊ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋ ಶೇರ್ ಮಾಡಿ, ಓಕೆನಾ. ಸೊ ಏನಪ್ಪ ಅಂತಂದರೆ ಈ ವಿಡಿಯೋದಲ್ಲಿ ಏನು ಹೇಳ್ಕೊಡ್ತೀನಪ್ಪ ಅಂತಂದರೆ, ಸೊ ನಾ ಯುವನಿಧಿ ಒಂದು ಹೆಲ್ಪ್ಲೈನ್ ನಂಬರ್ಗೆ ಫೋನ್ ಮಾಡಿದೆ. ಸೊ ಅವರಿಗೆಲ್ಲ ಕ್ವಶನ್ ಕೇಳಿದೆ, ನಿಮ್ಮದೆಲ್ಲ ಏನೇನು ಕ್ವಶನ್ ಇರುತ್ತಲ್ಲ ಸೊ ಅವರಿಗೆಲ್ಲ ಆ ಕ್ವಶನ್ ಕೇಳಿದ್ದೀನಿ. ಸೊ ಕ್ವಶನ್ ಏನೇನಿದೆಯಪ್ಪ ಅಂತಂದರೆ, ಮೇಡಮ್ ನಮ್ಮದು ಸ್ಟೇಟಸ್ ಚೆಕ್ ಮಾಡಿದ್ರೆ ಯುವರ್ ಅಪ್ಲಿಕೇಶನ್ ವಿಲ್ ಕಂಪ್ಲೀಟ್ ಆನ್ 180 days ಅಂತ ಬರ್ತಾ ಇದೆ ಅಂತ ಕ್ವಶನ್ ಕೇಳಿದ್ರೆ ಅವರು ಕೂಡ ಒಂದು ಆನ್ಸರ್ ಮಾಡಿದ್ದಾರೆ. ಸೊ ಮತ್ತೆ ಇನ್ನೊಂದೇನಪ್ಪ ಅಂತಂದರೆ DD5 ಪೆಂಡಿಂಗ್ ಅಂತ ಬರ್ತಾ ಇದೆ, ಅದಕ್ಕೆ ಏನಾದರೂ ಆನ್ಸರ್ ಹೇಳಿ, ಸೊಲ್ಯೂಷನ್ ಹೇಳಿ ತಂದೆ. ಸೊ ಅದಕ್ಕೂ ಕೂಡ ಆನ್ಸರ್ ಕೊಡ್ತಾ ಇದ್ದಾರೆ. ಸೊ ಎಲ್ಲ ಮತ್ತು ಏನೇನು ಬರ್ತಾ ಇದೆ DBT ಪೋಸ್ಟ್ಗಳು ಏನೇನು ಕ್ವಶನ್ ಬರ್ತಾ ಇದೆ ಎಲ್ಲ ಕ್ವಶನ್ಗೆ ಇವತ್ತು ಕ್ವಶನ್ ಕೇಳಿದ್ದೀನಿ ಅವರಿಗೆ, ನಮ್ಮ ಯುವನಿಧಿ ಹೆಲ್ಪ್ಲೈನ್ ನಂಬರ್ ಮೇಡಮ್ಗೆ. ಸೊ ಎಲ್ಲ ರೆಕಾರ್ಡಿಂಗ್ ಕೂಡ ಮಾಡ್ಕೊಂಡಿದ್ದೀನಿ. ಸೊ ರೆಕಾರ್ಡಿಂಗಲ್ಲಿ ನಿಮಗೆ ಮುಂದೆ ರೆಕಾರ್ಡಿಂಗ್ ಅದು ತೋರಿಸ್ತೀನಿ, ಕಳಿಸ್ತೀನಿ, ನೋಡಿ ಸೆಂಡ್ ಮಾಡಿರ್ತೀನಿ ಇದರೊಳಗಡೆ. ಸೊ ಮೊದಲು ನಮ್ಮ ಚಾನಲ್ ಯಾರಾದರೂ ನಮ್ಮ ಹೊಸಬ್ರು ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ನಿಮಗಾಗಿ ಒಂದು ಯೂಸ್ಫುಲ್ ವೀಡಿಯೋ ಮಾಡ್ತಿರ್ತೀನಿ, ಅದಕ್ಕೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಈ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಯಾಕಪ್ಪ ಅಂತಂದರೆ ಒಂದು ಆಫೀಷಿಯಲ್ ಆಗಿ ನಾನು ವಿಡಿಯೋ ಮಾಡ್ತಿರ್ತೀನಿ, ಫೇಕಾಗಿ ಅಂತ ಮಾಡೋಕ್ಕಿಲ್ಲ. ಸೊ ಯಾರೆಲ್ಲ ನೀವು ಫೇಕಾಗಿ ಅನ್ಕೋತಿರೋ ಅನ್ಕೋರಿ, ಸೊ ಐ ಡೋಂಟ್ ಕೇರ್, ಯಾಕಂದರೆ ನಾನು ಯೂಸ್ಫುಲ್ಲಾಗಿ ವಿಡಿಯೋ ಮಾಡ್ತಿರ್ತೀನಿ ಅಂತ ನನಗೆ ಒಂದು ಕಾನ್ಫಿಡೆನ್ಸ್ ಇದೆ. ಸೊ ಫೇಕಾಗಿ ಮಾಡಲ್ಲ. ಮೊದಲು ಒಂದು ಲೈಕ್ ಮಾಡಿ ಮತ್ತು ನಮ್ಮೊಂದು ವಾಟ್ಸಪ್ ಗ್ರೂಪ್ ಇದೆ, ವಾಟ್ಸಪ್ ಗ್ರೂಪೇ ಜಾಯ್ನ್ ಆಗಿ, ಯಾಕಂದ್ರೆ ಮುಂದೆ ಬರ್ತಕ್ಕಂಥ ಎಲ್ಲ ಯುವನಿಧಿ ಅಪ್ಡೇಟು ಮತ್ತು ಗೌರ್ಮೆಂಟ್ ಸ್ಕೀಮು ಮತ್ತು ಗೌರ್ಮೆಂಟ್ ಜಾಬು ಮತ್ತು ನಿಮ್ಮ ಸ್ಕಾಲರ್ಶಿಪ್ ಎಲ್ಲ ಬರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಏನೇನು ಗೌರ್ಮೆಂಟ್ ಕಡೆಯಿಂದ ಸಿಗುತ್ತೋ ಅದೆಲ್ಲ ನಿಮಗಾಗಿ ಒಂದು ವಿಡಿಯೋ ಮಾಡ್ತಿರ್ತೀನಿ, ಎಲ್ಲರಿಗೂ ಯೂಸ್ಫುಲ್ಲಾಗಿ. ಸೊ ಅದಕ್ಕೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಈ ವಿಡಿಯೋ ಲೈಕ್ ಮಾಡಿ ಮತ್ತು ನಮ್ಮದು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ. ಸೊ ಇಲ್ಲಿ ನೋಡಿ ಒಂದು ಕ್ಲಿಪ್ ಅಂದರೆ ಕಾಲ್ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದೀನಿ. ಯುವನಿಧಿ ಹೆಲ್ಪ್ಲೈನ್ ಮೇಡಮ್ಗೆ ಒಂದು ಫೋನ್ ಮಾಡಿದ್ದೆ ನಾನು, ಆ ಕಾಲ್ ರೆಕಾರ್ಡಿಂಗ್ ತೋರಿಸ್ತೀನಿ. ಸೊ ಆ ವಿಡಿಯೋ ನೋಡ್ಕೊಳ್ಳಿ, ಓಕೆನಾ. ಹಲೋ ಮ್ಯಾಮ್ ನಮಸ್ತೆ. ಮ್ಯಾಮ್ ನಮಸ್ತೆ, ಹೇಳಿ. ಮ್ಯಾಮ್ ನಾವು ಇಲ್ಲಿ ಮೈಸೂರು ಡಿಸ್ಟಿಕಿಂದ ಮಾತಾಡ್ತಿರೋದು, ಡಾಕ್ಟರ್ ಪ್ರಭುಲಿಂಗ್ ಮ್ಯಾಗೇರಿ ಅಂತ ನನ್ನ ಹೆಸರು. ನಾವು ನಾವೊಂದು ಯೂಟ್ಯೂಬ್ ವಿಡಿಯೋ ಮಾಡ್ತೀನಿ, ಯೂಟ್ಯೂಬರ್ ಇದ್ದೀವಿ ನಾವು. ಒಂದು ಸ್ವಲ್ಪ ಯುವನಿಧಿ ಬಗ್ಗೆ ಅಪ್ಡೇಟ್ ಬೇಕಾಗಿದೆ ಮ್ಯಾಮ್, ಏನಾದರೂ ಇನ್ಫಾರ್ಮೇಷನ್ ಕೊಡ್ತೀರಾ? ಏನು ಅಪ್ಡೇಟ್ ಬೇಕು ಅಂತ? ಅಂದರೆ ಕೆಲವೊಂದು ಸ್ಟೂಡೆಂಟ್ಗಳದ್ದು ಸ್ಟೇಟಸ್ ಚೆಕ್ ಮಾಡಿದ್ರೆ ಇವರ ಅಪ್ಲಿಕೇಶನ್ DD5 ಪೆಂಡಿಂಗ್ ಅಂತ ಬರ್ತಾ ಇದೆ. ಮತ್ತು ಇನ್ನೊಂದು ಏನಂದರೆ ಜಾಸ್ತಿ ಸ್ಟೂಡೆಂಟ್ಗಳದ್ದು ಇವರ ಅಪ್ಲಿಕೇಶನ್ ವಿಲ್ ಕಂಪ್ಲೀಟ್ ಆನ್ 180 days ಅಂತ ಬರ್ತಾ ಇದೆ. ಅದಕ್ಕೆ ಏನು ಮಾಡಬೇಕಂತ ಸೊಲ್ಯೂಷನ್ ಕೇಳಿದೆ ಮ್ಯಾಮ್. ಅದು ಮೇ ಮಂತದು ಇನ್ನೂ ಪ್ರೊಸೆಸ್ ಆಗಿಲ್ಲ. ಹಾಂ ಮೇಡಮ್. ಅದು ಪ್ರೊಸೆಸ್ ಆದಮೇಲೆ ಖಂಡಿತ ಅದು ಸ್ಟೇಟಸ್ ಅಪ್ಡೇಟ್ ಆಗುತ್ತೆ. ಹೌದಾ ಮ್ಯಾಮ್? DBT ಪ್ರೊಸೆಸ್ ಆಗಿದೆಯಾ ಅಥವಾ ಏನು ಸ್ಟೇಜಲ್ಲಿದೆ ಅಂತ ಆ್ಯಕ್ಚುಲಿ ಸ್ಟೇಟಸ್ ಅವಾಗ ಗೊತ್ತಾಗುತ್ತೆ. ಹಾಂ ಮ್ಯಾಮ್. ಈ ಮಂತ್ ಎಂಡ್ ಒಳಗಡೆ ಪ್ರೊಸೆಸ್ ಆಗಬಹುದು, ವೆಯ್ಟ್ ಮಾಡಬೇಕಷ್ಟೇ. ಅದು ಇನ್ನೊಂದು ಒಂದು ನಿಮಿಷ ಮೇಡಮ್, ಅದು DD5 ಪೆಂಡಿಂಗ್ ಅಂತ ಬರ್ತಾ ಇದೆ ಮೇಡಮ್, ಏನದು DD5 ಆಫೀಸ್ಗೆ ಹೋಗಿ ಏನು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ಕೋಬೇಕಾ ಮ್ಯಾಮ್? ಖಂಡಿತ ಮಾಡ್ಕೋಬೇಕು. ಮ್ಯಾಮ್ ಮೆಸೇಜು ಮೇಲೆಲ್ಲ ಹೋಗಿರುತ್ತೆ DTPA ಆಫೀಸಿಂದ. ಮೇಡಮ್ ಇಲ್ಲ, ಅವ್ರು ಹೇಳ್ತಾ ಇದ್ದಾರೆ ಕೆಲವೊಂದು ಸ್ಟೂಡೆಂಟ್ಗಳು ನಾವು. ಒಂದು ನಿಮಿಷ ಸರ್. ಹಾಂ ಹೇಳಿ ಮ್ಯಾಮ್. ಅವ್ರ ಹತ್ರ ಒಂದು ಅಕ್ನಾಲೆಜ್ಮೆಂಟ್ ಬರುತ್ತಲ್ಲ PDF ಅವ್ರ ಅಪ್ಲಿಕೇಶನ್ ಹಾಕಿದಾಗ. ಹಾಂ, ರೆಫರೆನ್ಸ್ ನಂಬರ್ ಮೇಡಮ್. ರೆಫರೆನ್ಸ್ ನಂಬರ್ ಅಲ್ರಿ, PDF ಬರುತ್ತಲ್ಲ. ಹಾಂ 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 ಮೇಡಮ್. ಅದನ್ನು ಅವರು ಇದು ಪ್ರಿಂಟ್ಔಟ್ ತೆಗೆದಿಟ್ಕೊಂಡಿರ್ತಾರೆ, ಅದರಲ್ಲಿ ಮೆನ್ಷನ್ ಆಗಿರುತ್ತೆ ಟೈಪ್ ಆಫ್ ಡಾಕ್ಯುಮೆಂಟ್ ಅಂತ. ಹಾಂ ಮೇಡಮ್. ಡಾಕ್ಯುಮೆಂಟ್ ಸಬ್ಮಿಟೆಡ್ ಅಲ್ಲಿ ಅವ್ರ ಫೋಟೋ ಎಲ್ಲ ಇದೆಯಲ್ಲ ಅದ್ರ ಕೆಳಗಡೆ ಇರುತ್ತೆ ಲಾಸ್ಟ್ ಫಸ್ಟ್ ಪೇಜಲ್ಲಿ. ಹಾಂ ಹಾಂ ಮೇಡಮ್. ಹಾಂ ಅಲ್ಲಿ ಗೊತ್ತಾಯ್ತು. ಏನೇನು ಡಾಕ್ಯುಮೆಂಟ್ಸ್ ಇದೆ ಅಲ್ಲಿ ಆ ಆಫೀಸ್ಗೆ ಹೋಗಿ ವೆರಿಫಿಕೇಶನ್ ಮಾಡಿಸ್ಕೋಬೇಕಾಗತ್ತೆ. ಹೌದಾ ಮೇಡಮ್? ಡಾಕ್ಯುಮೆಂಟ್ ಸರ್ಟಿಫಿಕೇಟ್ ಅಂತ ಇದ್ರೆ DDPIಗೆ ಹೋಗಬೇಕು. ಹಾಂ ಮೇಡಮ್. PUC ಸರ್ಟಿಫಿಕೇಟ್ ಅಂತ ಇದ್ರೆ DDPUಗೆ ಹೋಗಬೇಕು. ಆ ಡಿಸ್ಟ್ರಿಕ್ಟ್ ಅವರು ಯಾವ ಪರ್ಟಿಕ್ಯುಲರ್ ಡಿಸ್ಟ್ರಿಕ್ಟ್ ಇರುತ್ತೆ ಆ ರೆಸ್ಪೆಕ್ಟಿವ್ ಡಿಸ್ಟ್ರಿಕ್ಟ್ಗೆ ಹೋಗಿ ಆಫೀಸಲ್ಲಿ ವೆರಿಫಿಕೇಶನ್ ಮಾಡಿಸ್ಕೋಬೇಕಾಗುತ್ತೆ. ಹೌದಾ ಮೇಡಮ್? ಓಕೆ, ಥ್ಯಾಂಕ್ಸ್ ಮೇಡಮ್. ಇನ್ನೂ ಒಂದು ಕ್ವಶನ್ ಐತೆ ಮೇಡಮ್, ಇದು ಅಮೌಂಟ್ ಯಾವಾಗದು ಮೇ ಮಂತದ್ದು ಜೂನ್ ಮಂತದ್ದು ಅಮೌಂಟು ಯಾವಾಗ ಬರುತ್ತೆ, ಏನಾದರೂ ಇನ್ಫಾರ್ಮೇಷನ್ ಮೇಡಮ್? ಯಾವಾಗಲೂ ಮಂತ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಮಂತ್ 10th ಒಳಗಡೆ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಹಾಂ ಮೇಡಮ್. ಇದು ಅದು ಸೆಲ್ಫ್ ಡಿಸಿಷನ್. ಹಾಂ ಹೇಳಿ ಮೇಡಮ್. ಮೇದು ಸ್ವಲ್ಪ ಡಿಲೇ ಆಗಿದೆ, ಈ ಮಂತ್ ಎಂಡ್ ಅಲ್ಲಿ ಪ್ರೊಸೆಸ್ ಆಗ್ಬೋದು. ಹೌದಾ ಮೇಡಮ್?
ಹಾಂ ಮೇಡಮ್, ಇನ್ನೊಂದು ಇನ್ಫಾರ್ಮೇಷನು ಅಂದರೆ ನಾವು ಸೆಲ್ಫ್ ಡಿಕ್ಲೇಷನ್ ಫಾರ್ಮ್ ಏನು ತುಂಬ್ತೀವಲ್ಲ, ಫಿಲ್ ಮಾಡ್ತೀವಲ್ಲ ನಾವು, ಅಂದರೆ ಅಡ್ವಾನ್ಸ್ ಮಂತ್ ತುಂಬ್ತೀವೋ ಇಲ್ಲ ಆಮೇಲೆ ಅಮೌಂಟ್ ಬಂದ ಮೇಲೆ ತುಂಬ್ತೀವಿ ಮೇಡಮ್ ನಾವು? ಅಡ್ವಾನ್ಸಾಗಿ ತುಂಬ್ತಾ ಇದ್ದಿದ್ದು ಇಷ್ಟು ದಿನ. ಹಾಂ ಹೌದು ಮೇಡಮ್. ಇವಾಗ ಮೇಡಮ್ ಇವಾಗ 3 months ಒನ್ಸ್ ಅಷ್ಟೇ ಕೊಡಬೇಕು ಸೆಲ್ಫ್ ಡಿಕ್ಲರೇಷನ್. ಅದೇ ಮೇಡಮ್, ಅಂದರೆ ಇವಾಗ ಮೇನೆಲ್ಲ ಹಾಕಿದ್ದೀವಿ ನಾವು, ಫಿಲ್ ಮಾಡಿದ್ದೀವಿ. ಈ ನೆಕ್ಸ್ಟು ಜೂನು ಜುಲೈ ಆಗಸ್ಟಿಗೆ 3 ತಿಂಗಳು ಇರ್ತಲ್ಲ, 2 months ಇದೆಯಲ್ಲ, ಅದ್ರದ್ದು ಆಮೇಲೆ ತುಂಬಬೇಕಾ ಇಲ್ಲ ಅಡ್ವಾನ್ಸ್ ತುಂಬಬೇಕಾ? ಇವಾಗ ಅದು ಮೇ ಮಂತಲ್ಲಿ ತುಂಬಿದ್ದೀವಿ ನಾವು. ಮೇನಲ್ಲಿ ಕೊಟ್ಟಿದ್ರೆ ಜೂನ್ ಜುಲೈ ಆಗಸ್ಟ್ ಬರುತ್ತೆ, ಆಗಸ್ಟಲ್ಲಿ ಮತ್ತೆ ಕೊಡಬೇಕಾಗುತ್ತೆ. ಅದೇ ಕೇಳ್ತಾ ಇರೋದು ಮೇಡಮ್. ಅಂದರೆ ನಾವು ಅಡ್ವಾನ್ಸ್ ತುಂಬಿರ್ತೀವಿ ತಾನೇ, ಇದು ಅಂದರೆ ನೆಕ್ಸ್ಟ್ ಬರೋ ಮಂತಿದು ಅಡ್ವಾನ್ಸ್ ನಾವು ಫಿಲ್ ಮಾಡಿರ್ತೀವಿ, ಆಮೇಲೆ ನೀವು ಅಮೌಂಟ್ ಹಾಕ್ತಿರ್ತಾನೆ ಮೇಡಮ್? ಹೌದು. ಹಾಂ ಮೇಡಮ್, ಅದೇ ಕೇಳಿತ್ತು, ಡೌಟ್ ಇದೆ ಮೇಡಮ್. ಅದೇ ಮೇಡಮ್, ಅದು ಸ್ಟೇಟಸ್ ಯಾವ ಚೇಂಜ್ ಆಗುತ್ತೆ ಮೇಡಮ್? ಇವರ ಅಪ್ಲಿಕೇಶನ್ ಎಲ್ಲ ಕಂಪ್ಲೀಟ್ 180 days ಅಂತ ಅದು ಚೇಂಜ್ ಆಗುತ್ತಾ ಮೇಡಮ್? ಖಂಡಿತ ಚೇಂಜ್ ಆಗುತ್ತೆ ಪ್ರೊಸೆಸ್ ಆದಮೇಲೆ. ಮೇ ಮಂತ್ ಪ್ರೊಸೆಸ್ ಆಗಬೇಕಷ್ಟೇ. ಅಂದರೆ ಈ ಮಂತ್ ಎಂಡ್ ಆಗ್ತಿರ್ಬೋದಾ ಮೇಡಮ್? ಹೌದು. ಹಾಂ ಮೇಡಮ್, ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು ಸೊ ಮಚ್, ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ರೆ. ಅಂದರೆ ನಾವೊಬ್ಬರು ಯೂಟ್ಯೂಬರು, ಅದಕ್ಕೆ ಕೆಲವು ಸ್ಟೂಡೆಂಟ್ಗಳಿಗೆ ಇನ್ಫಾರ್ಮೇಷನ್ ಕೊಡಬೇಕಾಗತ್ತೆ, ಅಂದರೆ ಫೇಕಾಗಿ ಕೊಡೋ ಹಾಗೆ ಇಲ್ಲ, ಅದಕ್ಕೋಸ್ಕರ ಫೋನ್ ಮಾಡಿದ್ವಿ ಮೇಡಮ್. ಥ್ಯಾಂಕ್ಸ್ ಮೇಡಮ್. ಓಕೆ. ಹಾಂ ಓಕೆ ಮೇಡಮ್, ಥ್ಯಾಂಕ್ಸ್ ಮೇಡಮ್. ಓಕೆ. ಸೊ ಓಕೆ ಫ್ರೆಂಡ್ಸ್, ಇಷ್ಟೆಲ್ಲ ಕಾಲ್ ರೆಕಾರ್ಡಿಂಗ್ ಕೇಳಿದಾರೆ ನೀವು. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಸೊ ಯಾರಿಗೆಲ್ಲ ಈ ವಿಡಿಯೋ ಯೂಸ್ಫುಲ್ ಆಗಿದೆ, ಸೊ ಅವರೆಲ್ಲರೂ ಒಂದು ಲೈಕ್ ಮಾಡಿ ಹೋಗಿ. ಯಾಕಪ್ಪ ಅಂದರೆ ನೀವು ಮಾಡ್ತಕ್ಕಂಥ ಒಂದು ಲೈಕ್ ಮತ್ತು ಮಾಡ್ತಕ್ಕಂಥ ಒಂದು ಸಬ್ಸ್ಕ್ರೈಬ್ ಕೂಡ ನನಗೆ ಇನ್ನೂ ಸಪೋರ್ಟ್ ಸಿಕ್ಕಂಗಾಗುತ್ತೆ. ಸೊ ನೀವು ಮಾಡಿದರೆ, ಒಂದು ಲೈಕ್ ಮಾಡಿದರೆ, ಸೊ ಇನ್ನೂ ನನಗೆ ನಿಮಗೆ ಯುವನಿಧಿ ಬಗ್ಗೆ ಅಪ್ಡೇಟು ಒಂದು ಎಲ್ಲಾದರೂ ಹುಡುಕಾಡಿ ನಿಮಗೆ ಒಂದು ಹೊಸ ಅಪ್ಡೇಟ್ ಕೊಡಬೇಕಂತ ನನಗೂ ಕೂಡ ಒಂದು ಪ್ರೋತ್ಸಾಹ ಬರುತ್ತೆ. ಸೊ ಅದಕ್ಕೋಸ್ಕರ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಮ್ಮದು ಒಂದು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಸೊ ನಾವು ಫೇಕಾಗಿ ಯಾವಾಗಲೂ ವಿಡಿಯೋ ಮಾಡಲ್ಲ. ಸೊ ಯಾರೆಲ್ಲ ನೆಗೆಟಿವ್ ಆಗಿ ನೀವು ಕಮೆಂಟ್ ಮಾಡ್ತೀರಿ, ಸೊ ಒಂದೇ ನೆಗೆಟಿವ್ ಆಗಿ ಕಮೆಂಟ್ ಮಾಡಿದ್ರೆ ನಾನು ಕಮೆಂಟ್ ಆಫ್ ಮಾಡಿಬಿಡ್ತೀನಿ. ಸೊ ಅದಕ್ಕೋಸ್ಕರ ಸೊ ನೆಗೆಟಿವ್ ಆಗಿ ಯಾರು ಕಮೆಂಟ್ ಮಾಡೋಕೆ ಹೋಗಬೇಡಿ. ಸೊ ನಿಮ್ದು ಏನು ಪ್ರಾಬ್ಲಮ್ ಇದೆ ಸ್ಟೇಟಸಲ್ಲಿ ಚೆಕ್ ಮಾಡಿದರೆ, ಸೊ ಆ ಕಮೆಂಟ್ ಮಾಡಿ ಮಾತ್ರ ನೀವು ಆ ಸ್ಟೇಟಸ್ ನೋಡಿ ನಾನು ನಿಮಗೆ ವಿಡಿಯೋ ಮಾಡ್ತೀನಿ, ಓಕೆನಾ? ಸೊ ಮೊದಲು ಒಂದು ಲೈಕ್ ಮಾಡಿ ಹೋಗಿ. ಇಷ್ಟೊತ್ತನ ನೋಡಿದಾರೆ ಕೇಳಿದಾರೆ ಅಂದರೆ, ನೀವು ನೋಡಿ ಕೇಳಿದಾರೆ ಅಂದರೆ ಸೊ ಈ ವಿಡಿಯೋ ಲೈಕ್ ಮಾಡಿ, ಓಕೆನಾ? ಸೊ ಥ್ಯಾಂಕ್ ಯು ಸೊ ಮಚ್.